ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಹೇಳಿದ್ದೆ ನಾನು ಬಿಂದು ಹೊರಗಡೆ ಹೋಗ್ತಾ ಇದ್ದೀವಿ ಅಂತ. ಆಫ್ಟರ್ ಲಾಂಗ್ ಟೈಮ್ ನಾನು ಅವಳು ಯಾವತ್ತೂ ಕೂಡ ಹೋಗೇ ಇಲ್ಲ ಈ ಥರ ಪ್ಲ್ಯಾನ್ ಮಾಡಿ ನೀಟಾಗಿ ಪ್ಲ್ಯಾನ್ ಮಾಡ್ತಿದ್ವಿ ಅಷ್ಟೇ, ಬಟ್ ಮುಂದಕ್ಕೆ ಹೋಗ್ತಾ ಇರಲಿಲ್ಲ ಯಾವುದು. ಆ್ಯಂಡ್ ಆಫ್ಟರ್ ಲಾಂಗ್ ರಿಯಲಿ ಲಾಂಗ್ ಟೈಮಲ್ಲಿ ನಾನು ಅವಳು ಫಸ್ಟ್ ಟೈಮ್ ಆಚೆ ಹೋಗ್ತಾ ಇದ್ದೀವಿ, ಒಂದು ಫಾರ್ಮ್ ಸ್ಟೇ. ಅಲ್ಲಿ ಹೋಗಿ ಹೇಳ್ತೀನಿ ಯಾವ ಫಾರ್ಮ್ ಸ್ಟೇ, ಏನು ಕತೆ ಏನು ಅಂತ. ಬಟ್ ಈ ಫಾರ್ಮ್ ಸ್ಟೇ ಇದು ಸ್ಟೇಕೇಶನ್ ತುಂಬ ಸ್ಪೆಷಲ್ ನನಗೆ. ಎಸ್, ತುಂಬ ಸ್ಪೆಷಲ್. ಆ್ಯಂಡ್ ಹಾಗೆ ಇಲ್ಲಿ ಮಮ್ಮಿ ಕೂಡ ಒಂದೊಂದು ಪರ್ಫ್ಯೂಮ್ ಹೊಸದು ತೊಗೊಂಡಿದ್ದೆ ನಾನು, ಅದನ್ನು ನೋಡ್ತಾಯಿದ್ರು ಮಮ್ಮಿ. ಅವ್ರ ರಿಯಾಕ್ಷನ್ ತುಂಬ ಚೆನ್ನಾಗಿರುತ್ತೆ ನೋಡಿ, ಅವ್ರ ಸ್ಮೆಲ್ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ಟೆ ಹಾಕೊಂಬೇಡ, ಪರ್ಫ್ಯೂಮ್ ಅದು ಜಾಸ್ತಿ ವೆಕೇಶನ್ ಕಳ್ಸಪ್ಪ ದೇವ್ರಿ ಅಂತ. ಸೊ ಇವಾಗ ಎಲ್ಲಿರೋದು ಮಾದೇ ದಾಂಡಿನ ಯೂಸ್ ಮಾಡೋಕ್ಕೆ ಕೇಳ್ತು. ಮಮ್ಮಿ ಬಾಯ್ ಮಾಡು, ತಲೆ ಜಾಸ್ತಿ ಬಾಯ್ ಮಮ್ಮ. ಮನೆಗೆ ಬಂದು ಆಂಟಿನೇ ತೋರಿಸ್ತಾರೆ, ನಾನು ಅವ್ರ ಮನೇಲಿ ಬ್ಲಾಗ್ ಮಾಡೋದು ಮಾಡ್ತಿದ್ದೆ ನೋಡಿ. ಆಂಟಿ ನಾವು ಹಿಂಗೆ ಗಾಡಿ ಹತ್ತೋ ತನಕ ಹೋಗಲ್ಲ ಒಳಗಡೆ. ಬಿಸಿಲಾಗಲಿ ಮಳೆ ಆಗಲಿ ಚಂಡಮಾರುತ ಬಂದರೂ ಅಲ್ಲೇ ಇರ್ತಾರೆ ಇವ್ರು. ಹಾಯ್, ಕ್ಯಾಪಲ್ಲಿ ಒಂದು ಕಂಟೆಂಟ್. ಹಾಯ್, ಇವತ್ತು ನಾನು ಬಿಂದು ಬಂದಿರೋದು ಏನಂತಾರೆ, ಫಾರ್ಮ್ ಸ್ಟೇ. ಅಲ್ಲಿ ಬಂದು ಕ್ಯಾಬಿಂದ ಇಳಿದ್ವಿ, ಅಲ್ಲಿಂದ ಮೆಟ್ಲು ಹತ್ಕೊಂಡ್ಬಂದ್ವಿ. ಆ್ಯಂಡ್ ದಿಸ್ ಇಸ್ ದ ಎಂಟ್ರಿ. ಅಲ್ಲಿ ಒಂದು ಪ್ರಾಪರ್ಟಿ ಇದೆ, ದಟ್ ಇಸ್ ಫಾರ್ ಪ್ರಾಪರ್ ಫ್ಯಾಮಿಲಿ, 4-5 ಜನ ಇರೋವಂಥ ಫ್ಯಾಮಿಲಿ. ನಾವು ಬಂದ್ಬಿಟ್ಟು ಕಪಲ್ಸ್ದು. ನಿಮ್ಗೆ ಗೊತ್ತಿರ್ಬೋದು, ಇಷ್ಟೊತ್ತು ಆಲ್ರೆಡಿ ಬಿಂದು ಯು ಶುಡ್ ನೋ. ನಾವು ಎಂಟ್ರ್ ಆಗ್ದಂಗೆ ಇಲ್ಲಿ ಕೂತ್ಕೊಳ್ಳೋದ, ಕಾಫಿ ಟೀ, ಬೆಳಿಗ್ಗೆ ಮಾರ್ನಿಂಗ್ ಕಾಫಿ ಕೂತ್ಕೊಳ್ಳೋದು. ಆ್ಯಂಡ್ ಅಲ್ಲಿ ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಮಾವಿನ ತೋಟದ ವ್ಯೂ. ಮಾವಿನ ತೋಟ ಎಷ್ಟು ನಮ್ಮ ರವಿ ಸರ್ ಸಾಂಗ್. ಆ್ಯಂಡ್ ಇಲ್ಲಿ ಪ್ರೈವೇಟ್ ಪೂಲ್ ಇದೆ. ಎಸ್, ನಮ್ಮಿಬ್ಬರಿಗೆ ಕಂಪ್ಲೀಟಾಗಿ ನಮ್ಮಿಬ್ಬರಿಗೇನೆ. ಆ್ಯಂಡ್ ಇಲ್ಲಿ ಒಂದು ರೂಮ್ ಎಂಟ್ರಿ. ಎಸ್, ಫ್ಯಾನ್ ನೋಡ್ತಾ ಇದ್ದೆ ಅವಾಗಲೇ ಬಂದು ನಾವೆಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ಡ್ರೆಸ್ ಚೇಂಜ್ ಮಾಡಿ ಆರಾಮಾಗಿ ಕೂತಿರೋದ್ರಿಂದ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದು ಲಿವಿಂಗ್ ರೂಮ್. ನಾವು ಈ ಥರ ಎಲ್ಲ ತಂದಿರೋ ತಿಂಡಿನೆಲ್ಲ ತೆಗ್ದಾಕ್ಬಿಟ್ವಿ. ರವಿಚಂದ್ರನ್ ಸರ್ದು ಒಂದು ಫಿಲಮಲ್ಲಿ ಹೀರೋಯಿನ್ ಬ್ಯಾಗಲ್ಲಿ ತಿಂಡಿ ಇಟ್ಕೊಂಡು ಸುತ್ತಾಳಲ್ಲ, ಹಂಗೆ ಆ ಬ್ಯಾಗ್ ತುಂಬ ಬರೀ ತಿಂಡಿನೇ ತಂದಿದ್ದೀವಿ ನಾವು. ವಿ ಆರ್ ಗೋಯಿಂಗ್ ಟು ಫರ್ಗೆಟ್ ವಾಟ್ ಈಸ್ ಕ್ಯಾಲರಿ ಎಲ್ಲ. ಆಲ್ ಕ್ರೆಡಿಟ್ ಗೋಸ್ ಟು ಬಿಂದು. ಅಲ್ಲಿಂದ ಆಮೇಲೆ ಇಲ್ಲಿ ಬಂದರೆ ಕಿಚನ್ ಇದೆ, ಮೈಕ್ರೋವೇವ್. ಅಡುಗೆ ಮಾಡ್ಕೊಳ್ಳೋದ್ರೆ ಮಾಡ್ಕೋಬೋದು, ಬಟ್ ಇಲ್ಲೇ ರೆಸ್ಟೋರೆಂಟ್ ಇದೆ, ನಾವು ಆರ್ಡರ್ ಕೂಡ ಮಾಡ್ಬೋದು. ಬಟ್ ಆರ್ಡರ್ ಮಾಡೋ ಸ್ಥಿತಿಲಿ ನಾವಿಲ್ಲ, ಎಲ್ಲ ಬ್ಯಾಗ್ ತುಂಬ ತಿಂಡಿ ತಂದಿರೋದ್ರಿಂದ ಅದನ್ನೇ ತಿನ್ನೋದು ಒಂದೇ. ಬಿಕಾಸ್ ನಾಳೆ ನಮಗೆ ಕಾಂಪ್ಲಿಮೆಂಟರಿ ಬ್ರೇಕ್ಫಾಸ್ಟ್ ಇದೆ, ಫ್ರೀ ಬ್ರೇಕ್ಫಾಸ್ಟ್, ಫ್ರೀ ಕಾಫಿ. ಆ್ಯಂಡ್ ಅಲ್ಲಿ ಅದೊಂದು ತಿಂಡಿ ಇದ್ದು ತೋರಿಸು. ಯುಟೆನ್ಸಿಯಲ್ಸ್ ಏನಿದೆ, ಯುಟೆನ್ಸಿಯಲ್ಸ್ ಎಲ್ಲ ಇದೆ. ಏನೇನು ಪಲ್ಯ ಗಿಲ್ಯ ಮಾಡೋಕ್ಕೂ ಇದೆ, ಅನ್ನ ಮಾಡೋಕ್ಕೂ ಇದೆ, ಕಾಫಿ ಟೀ ಕುಡಿಯೋಕ್ಕೂ. ಮುಚ್ಚ ನಾವು ಒಂದು ಸ್ವಲ್ಪ ಹಾಲು ಸಕ್ಕರೆ ಕಾಫಿ ಪುಡಿ ತಂದಿದ್ರೆ ಕಾಫಿ ಕುಡಿಯೋದು. ಕಳಿಸ್ಬಿಟ್ಟು ಇವತ್ತು ಬೆಳಗ್ಗೆಯಿಂದ ನಾನು ಟೀ ಕುಡ್ದಿಲ್ಲ, ಕಾಫಿ ಕುಡ್ದಿಲ್ಲ. ಪ್ರತಿಯೊಂದು ಇದೆ ಇಲ್ಲಿ. ಒಂದು ಚಿಕ್ಕ ಸಂಸಾರ, ಮಿಕ್ಸಿ ಪಾತ್ರೆ ಎಲ್ಲನೂ ಇದೆ. ಚಿಕ್ಕ ಸಂಸಾರ ಆರಾಮಾಗಿ ಸ್ಟೇ ಆಗ್ಬೋದು. ಆ್ಯಂಡ್ ಏನಾದ್ರು ಇದೆಯಾ ಒಳಗಡೆ ನಾವು ತೋರಿಸ್ತಾ ಇದೆಯಾ? ಇಲ್ಲ, ಕ್ಲೀನ್ ಫ್ರಿಡ್ಜ್, ತುಂಬ ಕ್ಲೀನ್ ಆಗಿದೆ ಫ್ರಿಡ್ಜ್. ಇಲ್ಲಿ ಸಮ್ ಜ್ಯೂಸು, ನಿಮ್ಮೇನು ಬಿಕಾಸ್ ಪ್ರೊಟೆಕ್ಷನ್ಗೆ ತಂದಿದ್ದೀವಿ. ಸ್ವಲ್ಪ ಸುಸ್ತಾದ್ರೆ ಅದರಲ್ಲೇ ಜ್ಯೂಸ್ ಮಾಡ್ಕೊಂಡು ಕುಡಿದೀವಿ. ಇದು ವಾಶ್ರೂಮ್ ಏನು ಕ್ಲೀನ್ ಆ್ಯಂಡ್ ಟೈಡಿ ಆಗಿದೆ, ಚೆನ್ನಾಗಿದೆ. ಒಂಥರ ಏಸ್ಥೆಟಿಕ್ ಮನೆ ಇದು. ಪ್ರಾಪರಾಗಿ ಒಂದು ಫ್ಯಾಮಿಲಿ ಆರಾಮ್ಸೆ ಲೀವ್ ಮಾಡ್ಬೋದು. ನೆಕ್ಸ್ಟು ನಮ್ಮ ಬೆಡ್ರೂಮ್. ಇಲ್ಲಿ ನಾನು ಬಿಂದು ಮಲ್ಕೋತೀವಿ. ಸೋಲಾರ್ಸ್ ಎಷ್ಟು ಚೆನ್ನಾಗಿದೆ. ಆಲ್ರೆಡಿ ಮೆಸಪ್ ಮಾಡಿದ್ದೀವಿ. ಸ್ವಲ್ಪ ಚೇಂಜ್ ಮಾಡಿದ್ಲು, ನಾನು ಚೇಂಜ್ ಮಾಡಕ್ಕೆ ಅಲ್ಲಿ ಇಟ್ಟಿದ್ದೀನಿ ಸ್ವಿಮ್ಮಿಂಗ್ ಪೂಲ್ ಇಡೋಕ್ಕೆ. ವರ್ಕ್ ಪ್ಲೇಸ್ ಅದು ಆ್ಯಕ್ಚುಲಿ. ನಾವು ಸ್ಕಿನ್ ಕೇರ್, ಬಿಕಾಸ್ ದಟ್ ಈಸ್ ಅವರ್ ವರ್ಕ್, ಇಂಪಾರ್ಟೆಂಟ್ ಜಾಬ್. ಸ್ಕಿನ್ ಕೇರ್ ಮಾಡ್ಕೊಳ್ಳೋಕ್ಕೆಲ್ಲ ಬ್ಯಾಗೆಲ್ಲ ತೆಗೆದು ಇಟ್ಬಿಟ್ಟಿದ್ದೀವಿ ನಾವು. ಆ್ಯಂಡ್ ಇಲ್ಲಿ ಬಂದರೆ ಮಿರರ್ ಅಷ್ಟೇ, ಹೋಮ್ ಟೂರ್ ಅಷ್ಟೇ. ಇಲ್ಲಿಂದ ಕಾಣುತ್ತೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡು. ಮನೇಲಿ ಮೈಕ್ರೋವೇವ್ ಇಲ್ಲೇ ಮೈಕ್ರೋವೇವ್ ಯೂಸ್ ಮಾಡಕ್ ಬರ್ದೇ ಇರೋರು ಮೈಕ್ರೋವೇವ್ ಪಿಜ್ಜಾ ಮಾಡಿದ್ವಿ. ಬಟ್ ಇದು ಹಳೆ ಕಾಲದ್ದು, ತುಂಬಾ ಹಳೆ ಕಾಲದ್ದು. ಓಬಿರಾವೆಲ್ ಚೀಸಲಿಶಿಯಸ್ ಚೆನ್ನಾಗಿ ಕಾಣ್ತಿದ್ ಕಣೆ, ನಾಟ್ ಬ್ಯಾಡ್ ಫಾರ್. ಎಷ್ಟು ವರ್ಷ ಆಯ್ತು ಪಿಜ್ಜಾ ತಿಂದಾಬಿಟ್ರು.
ನೋಡಿದ್ರೆ ನಾವೇನೋ ಪಿಜ್ಜಾನೇ ತಿಂದಿಲ್ಲ ಜೀವನದಲ್ಲಿ. ನಿಮ್ಗೆ ಹುಷಾರು, ಬಿಸಿ ಇರುತ್ತೆ. ಬಿಸಿ ಆಯ್ತಾ? ಬಿಸಿ ಐತೆ. ಇದು ತಗೋ ಬಟ್ಟೆ ನಿಧಾನಕ್ಕೆ ತೆಗಿ. ಪಿಜ್ಜಾನು ಬೀಳ್ಬಾರ್ದು, ಗ್ಲಾಸು ಬೀಳ್ಬಾರ್ದು. ಕಾಸು ಕೇಳ್ತಾರೆ ವಾಪಸ್ ಅದಕ್ಕೆ. ಪಿಜ್ಜಾ ಎಷ್ಟು ಚೀಸ್ ಜಾಸ್ತಿ ಆಗ್ತಿದೆಯಲ್ಲ. ಒಂದು ಲೇಯರ್ ಆಗ್ತದೆ, ಅದ್ರಲ್ಲಿ ಆಲ್ರೆಡಿ ಇತ್ತು. ಬಟ್ ಚೆನ್ನಾಯ್ತು. ಇನ್ನೂ ಆಗಬೇಕಿತ್ತು ಅಂತ ನನಗೆ ಅನಿಸ್ತದೆ. ಮುಟ್ಟು ನೋಡು. ಹ್ಞೂ ಕಣೆ. ಎಷ್ಟು ನಿಮಿಷಕ್ಕೆ ಇಟ್ಟಿದೆ? 8 to 10 minutes ಅಮೂಲ್ ಅವ್ನು ಹೇಳಿರೋದು ಇದರಲ್ಲಿ. ಲುಕ್ ಅಟ್ ದಟ್. ಹಾಂ, ಇನ್ನೂ 5 minutes. ಏನು ಮಾಡ್ತಿದ್ದೆ ನೀನು? ನೀನೇ ನೋಡ್ತಾ ಇದ್ದೆ. ತುಂಬ ಮುಖ್ಯವಾದ ಕೆಲಸ ಮಾಡ್ತಾ ಇದ್ದೆ. ಗೊತ್ತಾಗ್ತಿದೆ. ಸೊ ಅರ್ಧಂಬರ್ಧ ಬೇಯಿಸಿದ್ದೀವಿ, ಫುಲ್ ಬೇಯಿಸಿಲ್ಲ. ಇನ್ನೊಂದು ರೌಂಡ್ ಬೇಯಿಸೋಣ ಅವಾಗ. ಇಲ್ಲ ನಾನೇ ಮಾಡ್ಬೇಕು ಮಚ್ಚ. ನಂಗೆ ಹೈಟ್ ಸಾಲಲ್ಲ, ಹೈಟ್ ಪ್ರಾಬ್ಲಮ್ ಇದೆ ಪ್ಲೀಸ್. ನಾವು ಹೈಟ್ ಶಾರ್ಟೇಜಿಂದ ತುಂಬ ಉದ್ದಗಿರೋರು ಇರ್ತಾ ಇದ್ದಾರೆ. ಅವರು ಕೂಡ ಕಾಲು ಎಗರಿಸ್ಬೇಕು ನೋಡ್ರಿ ಅಲ್ಲಿ. ಇಡು. ಇನ್ನೊಂದು 4 minutes ಇಡುವಾಗ ಅಷ್ಟೇ. ಅವಾಗಲೇ 4 ತಿರುಗಿಸು. 5 ತಿರ್ಗಿಸಿದೀವಿ. ಓಕೆ. ಹೋಪ್ಫುಲಿ ಬೇಸ್ ಹೇಗಿತ್ತು ಇವಾಗ. ಇದು ಚೀಸ್ ಎಲ್ಲ ಚೆನ್ನಾಗಿ ಬಂದಿದೆ. ನಾನು ಚಿಂತಿಸ್ತೀನಿ. ವ್ಯೂ ಮಚ್ಚ ಯಾಕೆ ಪೇ ಮಾಡಿದ್ರು? ಮ್ಯಾಂಗೋ ಚಪ್ಪಾಳೆ ಚಪ್ಪಾಳೆ ನಾನು ನೋಡಲಿಲ್ಲ. ನಾನು ಜೀವನದಲ್ಲಿ ಒಂದ್ಸಲ ಟ್ರೈ ಪಟ್ಟಂದು ನಾನು ಯೂಸು ಮಾಡಿಬಿಟ್ಟೆ ಅದನ್ನ. ಎಸ್, ನಾನು ಬಿಡಿಸೋ ಬಿಟ್ಟೆ ಅದನ್ನು. ಮಾವಿನ ತೊಪ್ಪು ವ್ಯೂ ತಿನ್ಬಿಟ್ಟು ಇದ್ರೊಳಗಡೆ ಎಗ್ರಡೆ ಕೇಳ್ತಾ ತಿನ್ಬಿಟ್ಟು ಇದ್ರೊಳಗೆ ಕೂತ್ಕೊಂಡು ನೀವು ಕೂತ್ಕೊಳ್ಳೋಕೆ ಮಾಡೋರೆ. ಇವಳು ಆಫೀಸ್ ಅವ್ರು ಫೋನ್ ಮಾಡ್ತಾನೆ ಇದ್ದಾರೆ. ಯಪ್ಪ ಹೋಗೆಲ್ಲೇ ಕಳ್ಸಲ್ಲ ನಾವು. ಪಿಜ್ಜಾ ಆಗಿದ ತಕ್ಷಣ ತಿನ್ಬಿಟ್ಟು ಪಾಚುತ್ತೀವಿ ನಾವು. ಇಲ್ಲ ಇಲ್ಲ, ಸ್ವಿಮ್ಮಿಂಗ್ ಪೂಲ್ ಇಲ್ಲೆಲ್ಲ ಸ್ಲೀಪಿಂಗ್ ಇಸ್ ಓವರ್. ಎಲ್ಲಿ ಪಾಚತ್ತೀವಿ ಗೊತ್ತಾ ನಾವು? ಸ್ವಿಮ್ಮಿಂಗ್ ಪೂಲ್. ಇಲ್ಲಿ ಪಾಚತ್ತೀವಿ ನಾವು. ಎಷ್ಟು ಸೆಕೆ ಇದೆ ಅಂದರೆ ಒಳಗಡೆ ಫ್ಯಾನ್ ಇದೆ, ಸ್ಟಿಲ್ ಸೆಕೆ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ನಾವು ಸ್ಮೆಲ್ ಬರ್ತಾ ಇದೆ. ಪಿಜ್ಜಾನು ಆಗಿದೆ ಅನ್ಸುತ್ತೆ. ತಿಂದ್ಬಿಟ್ಟು ಪೂಲ್ಗೆ ಹೋಗೋಣ. ಪಿಕಾಕ್ ಹೋಗ್ತು. ಸೌಂಡ್ ಕೇಳ್ತಲ್ಲ? ಹಾಂ, ಎಷ್ಟು ಗಂಟೆಗೆ? ಬರುತ್ತಾ? ಕರಿತೀರಾ ನಮ್ಮನ್ನ? ಬಂದ ಕರಿ. ತೆಗೀರಿ, ಓಪನ್ ಮಾಡಿ. ನಾಟ್ ಮೈ ಫಾಲ್ಟ್. ಫಸ್ಟ್ ಟೈಮಲ್ಲೇ ಚೆನ್ನಾಗಿ ಬಂದಿತ್ತು ಚೀಸ್. ನೋಡಿ, ಸೀದು ಕರ್ಕಲಾಗಿ ವಾಸನೆನೂ ಹಂಗೆ ಬರ್ತೈತೆ. ಬಟ್ ಇನ್ನೂ ಇದು ಬಂದಿಲ್ಲ ಕಣ. ಅಂತ ಐ ಥಿಂಕ್ ಅಷ್ಟೇ ಬೇಯೋದು ಅನ್ಸುತ್ತೆ. ಓಕೆ ಮಚ್ಚ, ನಮಗೆ ಗೊತ್ತಿರಲಿಲ್ಲ. ಇದು ಸಮೇತ ನಾವು ತೊಗೊಂಡೋಗೋಣ. ಇದರಿಂದ ಅದಕ್ಕೆ ಟ್ರಾನ್ಸ್ಫರ್ ಮಾಡೋ ತೊಗೊಂಡ್ರೆ ನಾವೇ ಸುಟ್ಕೊಂಡಿರ್ತೀವಿ ಅಷ್ಟೊತ್ತಿಗೆ. ನಾಟ್ ನಮ್ದಲ್ಲ ಫಾಲ್ಟ್ ಇದು. ಫಸ್ಟ್ ಟೈಮು ನಾವು ಮಾಡ್ತಾ ಇರೋದ್ರಿಂದ ನಮ್ದಲ್ಲ ಫಾಲ್ಟ್. ಬಟ್ ಇದನ್ನೇ ತಿಂತೀವಲ್ವ ಇವಾಗ ನಾವು. ಇಮ್ಯಾಜಿನ್ ಮಾಡ್ಕೊ. ಬಟ್ಟೆ ಹಿಡ್ಕೊಡುವ. ತಿಂದು ನೋಡೋಣ. ಬಂದಿಲ್ಲ ಅಂದರೆ ಮ್ಯಾಗಿ ಮಾಡ್ಕೊಳ್ಳೋಣ ಅಷ್ಟು. ಚೆನ್ನಾಗಿಲ್ಲ ಅಂದರೆ ಹ್ಞೂ ತಿನ್ಬಿಟ್ಟು ಬೈಕ್ ಹಾಕೊಂಡು ಹೋಗಿ ಹೆಂಗಿದ್ರು ಸ್ವಿಮ್ಮಿಂಗ್ ಪೂಲ್ ಹತ್ರ. ಬಟ್ ಸ್ವಿಮ್ಮಿಂಗ್ ಪೂಲ್ ಬಿಟ್ಟು ಬೇರೆ ಏನೋ ಮಾತಾಡ್ತಾರ ನಾವು. ಸೀರಿಯಸ್, ವಿ ಹ್ಯಾವ್ ಟು ಫ್ಲೆಕ್ಸ್ ಇಟ್. ಅದರಷ್ಟಕ್ಕೆ ಒಂದ್ಸಲ ಈ ಥರ ಬರ್ತೀವಿ ನಾವು. ಎಸ್ ಎಸ್. ಇಫ್ ನಾಟ್ ನಾವು ವೆನ್ ಡು ವಿ ಫ್ಲೆಕ್ಸ್ ಇಟ್. ಅಬ್ಬ, ಸಿದೋಗಿರೋ ಪಿಜ್ಜಾ ಜೊತೆ ಬಿಂದು ಸ್ವಲ್ಪ ಟೈಮೇ ಚೆನ್ನಾಗಿ ಬೆಂದಿತ್ತು ಅನ್ಸುತ್ತೆ. 4 ನಿಮಿಷ ಇದು ಅಂದ್ಲೆ ಅವರು. ಕೆಳಗಡೆ ಬೇಸ್ ಬೆಂದಿಲ್ಲ, ನಾವೇನು ಮಾಡೋಕ್ಕಾಗಲ್ಲ. ನೋಡೋಣ, ಅದಕ್ಕೆ ಟೇಸ್ಟ್ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಹೇಳೋಣ ಅನಿಸ್ತು. ಎಲ್ಲಾದ್ರೂ ಕಾಡಲ್ಲಿ ತೊಗೊಂಡೋಗ್ಬಿಟ್ರೆ ನಮ್ಮ ಗತಿ ಏನು? ಜೊತೆ ಇವಾಗ 0 ಸರ್ವೈವಲ್ ಸ್ಕಿಲ್ಸ್. ಪಕ್ಕದಲ್ಲಿ ಪ್ಯಾಷನ್ ಫ್ರೂಟ್ ಇದ್ರು ನಾವು ವಿಷಕಾರಿ ಹಣ್ಣ ಅಲ್ಲ ಟ್ರಾಮಾ. ಇಷ್ಟು ಟ್ರಾಮಾ ಆದ್ಮೇಲೆ ನೀನು ಅದ್ರಲ್ಲಿ ಪಿಜ್ಜಾ ಕೇಳ್ತಾ ಇದ್ದಿಲ್ಲ ನೀನು. ಆದ್ಮೇಲೆ ಒಂದು ಪಿಜ್ಜಾನೇ ತಿನ್ಬೇಕಿತ್ತು, ಬಟ್ ಪಿಜ್ಜಾನೇ ಇಲ್ಲ ಇಲ್ಲಿ. ಎಲ್ಲ ಸೌತ್ ಇಂಡಿಯನ್ ಟೈಪ್ ಐತೆ. ಇದು ಒಳಗಿನ ಹೀರೋಯಿನ್ ಆಚೆ ಬಂದಳೆ. ಯಾವ ಮೂವಿದು ಮಚ್ಚೆ ಸೀನ್ ಇದು? ಸತ್ತ ಸಾಯೋ ಆಡೇಳ ಹಂಗೆ. ಬೇಡ ಬೇಡ, ಅಲ್ಲೊಂದು ನವಿಲಿದೆ, ಹೊರಟೋಗೋದು ವಾಪಸ್. ಅಲ್ಲೊಂದು ನವಿಲ್ ಕೂಗ್ತಾನೆ ಇದೆ ಗೈಸ್, ಬಟ್ ಕಣ್ಣು ಕಾಣಿಸ್ತಿಲ್ಲ. ಬಟ್ ಇವಳು ಈ ಥರ ಎಲ್ಲ ಹಾಡು ಹೇಳಿದ್ರೆ ಅದು ಬರೋದು ಬರಲ್ಲ. ನಮ್ಮ ಊಟ ಬರ್ತಾ ಇಲ್ಲ, ನಾವು ತಿನ್ಬಿಟ್ಟು ನಾವು ಪೂಲಿಗೆ ಇಳಿಬೇಕು. ತೆಗಿಯೋಕ್ಕಾಗ್ತಾ ಇಲ್ಲ. 2 ಗಂಟೆ ಚೆಕ್ಕಿಂಗ್ಗೆ 2:15 ಬರ್ತೀವಿ. ಏನು ಮಾಡಲ್ಲ, ಟ್ರಾಫಿಕ್ ಹಂಗೈತೆ ಹೇಳು.
ಇವರೊಬ್ರು ಬರೋರೊಬ್ರು ಬಂದರು 1 ಗಂಟೆ 1:15 ಬಂದರು ಮನೆಗೆ. ಬರೋರು ಬಂದರು ನಮ್ಮ ಮನೆಗೆ 2:15 ಬಂದರು. ಅಲ್ಲಿಂದ ನಾವು ಹೊರಟು ಇಲ್ಲಿಗೆ ಬರೋಷ್ಟು 2:30, ಸಾರಿ 1:15 ಬಂದ್ಲು ಅವಳು. ನಾವು ಇಲ್ಲಿಗೆ ಬರೋಷ್ಟು 2:30. ಅವರು ಬಂದವರು 2 ಕಾರಲ್ಲಿ ಸೆಟ್ಲ್ ಅಲ್ಲೇ. ಇಲ್ಲ 2 ಕಾರ್ ಬಂದೈತೆ. ಅದು ಟೋಟಲ್ ಎಷ್ಟು ಜನ ಬಂದಿರ್ತಾರೆ? ಎಷ್ಟು ಜನ ಗೊತ್ತಾ? 15 ಮೆಂಬರ್ಸ್ 4 ಮೆಂಬರ್ಸ್. ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ನಮ್ಮ ಅಮ್ಮನ ಬಗ್ಗೆ ಅವಳು, ನಾನು ಅವ್ರ ಅಮ್ಮನ ಬಗ್ಗೆ ಅವಳು, ಅವರಿಬ್ಬರದೇ ಕಷ್ಟ ಸುಖ ಬೇರೆ ಇಲ್ಲ. ಬಂದಿದ್ರೆ ಏನಂದಿರೋಳು? ಖುಷಿ ಪಟ್ಟಿರೋರು ಎಷ್ಟು ಕೊಟ್ಟೆ, ಇದಕ್ಕೆಷ್ಟು ಕೊಟ್ಟೆ, ಊಟಕ್ಕೆ ಎಷ್ಟು ಕೊಟ್ಟೆ, ಖುಷಿ ಪಟ್ಟಿರೋರು ಫಸ್ಟ್ ಅದು ಕೇಳಿದ್ರು ಪ್ರೈಸ್ ಎಷ್ಟು, ಇಷ್ಟೇ ಸಿಗ್ದು ಆಳ ಅಂತೂ ಐತೆ. ಆಳ ಐತೆ. ಇಲ್ಲೊಂದು ಮೆಟ್ಲು ಐತೆ, ಆ ಮೆಟ್ಲು ನಿಂತ್ಕೊಂಡು ನನಗೆ ಇನ್ನೂ ಬರುತ್ತೆ ಮೇಡಮ್. ಸ್ವಲ್ಪ ನಿಂತ್ಕೊಂಡು ನಮ್ಮ ಹುಡುಗ ಫೋನ್ ಮಾಡಿ ಫೋನ್ ಮಾಡ್ಬೇಕಾ? ಹಾಂ ನಾನು ಹೋಗಿದ್ದಾನೆ ದಬ್ಬಕ್ಕೆ. ಹಾಂ ಮಾಡ್ತೀವಿ, ಅಲ್ಲೇ ಇಸ್ಕೊಂಡು ಫೋನ್. ಓಕೆ ಫ್ರೆಂಡ್ಸ್, ಸ್ವಲ್ಪ ಸ್ಮಾಲ್ ಬ್ರೇಕ್ ತಗೋತೀವಿ. ಕೇರ್ ಟೇಕರ್ಗೆ ಫೋನ್ ಮಾಡ್ಬೇಕಂತೆ. ಸೊ ಇಲ್ಲಿ ತನಕ ಇದೆಯಾ? ಇಲ್ಲಿಂದ ನೋಡೋಕ್ಕೆ ತುಂಬಾ ಆಳಕ್ಕೆ ಕಾಣ್ತಾ ಇದೆ, ನಮಗೆ ಕಾಣ್ತಾ ಇದೆ. ಸ್ವಲ್ಪ ನಾನು ಇಲ್ಲಿಗೆ ಹೊರಟೋಗ್ತೀನಿ. ನಾನು ಕನ್ಫರ್ಮ್ ಇವಳು ಸ್ವಲ್ಪ ಇಷ್ಟು ಉದ್ದ ಬರ್ತಾಳೆ, ನಾನಂತೂ ಇಲ್ಲೇ ಇರ್ತೀನಿ. ಕಾಣಿಸಲ್ಲ, ಬಟ್ ಅವಳು ಒಳಗೆ ತಗೊಂಡ್ಬರ್ತಾಳೆ ಕ್ಯಾಮ್ರಾ, ಅವಾಗ ಕಾಣಿಸ್ತೀನಿ. ಸೊ ನಾವು ಅನ್ಕೊಳ್ತಾ ಇದ್ವಿ ನೋಡಿ ಹೋಗಿ ಟೆಸ್ಟ್ ಮಾಡೋಣ, ನಾಳೆ ಟೆಸ್ಟ್ ಮಾಡೋಣ ಅಂತ. ಬಟ್ ಊಟ ಮುಂಚೆ ಹೊಟ್ಟೆಗೆ ಏನಾದ್ರು ಬೀಳ್ಬೇಕು. ಸೊ ಊಟ ತರಕ್ಕೆ ಹೇಳಿದ್ದೀವಿ. ಪಿಜ್ಜಾ ಫ್ಲಾಪ್ ಆದಮೇಲೆ ಅವ್ರು ಹೋಗಿದ್ದಾರೆ. ಊಟ ತಂದ್ಮೇಲೆ ಈ ಪಿಜ್ಜಾ ಅಟ್ಟರ್ ಫ್ಲಾಪ್, ಕಂಪ್ಲೀಟ್ ಫ್ಲಾಪ್. 2 ತಂದ್ಬಿಟ್ಟಿದ್ರೆ ಹೆಂಗಾಗಿರೋದು ಅಲ್ವಾ? ಆ ಬೇಸೇ ಬೆಂದಿಲ್ಲ. ಏನು ಮಾಡೋಣ ನಾವು? ಅಮೂಲ್, ದಿಸ್ ಇಸ್ ನಾಟ್ ಫೇರ್ ಅಮೂಲ್. ನೀವು ಯಾರು ಅಮೂಲ್ ಕೆಲಸ ಮಾಡ್ಸಿದ್ರೆ ಆ ಪ್ರಾಡಕ್ಟ್ ಮಾಡಿರೋ ಮ್ಯಾನೇಜರ್ ಮುಟ್ನಲ್ಲಿ ಹೊಡಿ. ನೋಡ್ದಾ? ಕೈ ಹಿಡ್ಕೊಂಡಿದ್ದೀನಿ ನಾನು. ಕಾಲು ಹಿಂಗೆ ಎತ್ಕೊಂಡಿರೋದಕ್ಕೆ ಅಷ್ಟು ಉದ್ದ ಅವಳು, ಇಲ್ಲಂದ್ರೂ ಅಷ್ಟೇ. ಊಟನ ಕಾಯ್ಕೊಂಡಿದ್ರೆ ನಾವು ಅಷ್ಟೇ. ನೀರಲ್ಲಿ ಆಟ ಆಡೋಕ್ಕೂ ಆಗಲ್ಲ. ಅದಕ್ಕೆ ಅಟ್ಲೀಸ್ಟ್ 1 ಥಿಂಗ್ ಅಟ್ ಎ ಟೈಮ್ ಮಾಡೋಣ. ಏನು ಚೆನ್ನಾಗಿದೆ ಪೂಲ್. ಅಲ್ಲ ಆ ಕಾರ್ನರ್ ನೋಡಿ, ಬಿಸಿಲು ಎಷ್ಟು ಚೆನ್ನಾಗಿ ಬೀಳ್ತೈತೆ. ಅಲ್ಲ ಆ್ಯಕ್ಚುಲಿ ನಾವು ಅಷ್ಟೊತ್ತಿಂದ ಎಷ್ಟು ರೆಸಿಸ್ಟ್ ಮಾಡ್ತಾ ಇದ್ವಿ, ಪೂಲ್ ಒಳಗಡೆ ಇಳಿಯೋದು ಬೇಡ, ಊಟ ಬಂದ್ಬಿಡ್ಲಿ ಅಂತ. ಊಟ ಬಂದು ಕಾಯ್ತಾ ಇದೆ, ಬಟ್ ನಮ್ಗೆ ಹೋಗಕ್ ಮನ್ಸಿಲ್ಲ ಇವಾಗ. ಇಲ್ಲೇ ಇರಬೇಕು. ಊಟ ಮಾಡಂಗಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲೊಂದು ಕಟ್ಟೆ ಅದಕ್ಕಂತ ಐತೆ ನೋಡು. ಆಮೇಲೆ ಇಲ್ಲೇ ಕುತ್ಕೊಂಡು ಕಾಫಿ ಕುಡ್ಕೊಂಡು ನೀರಲ್ಲಿ ಕುತ್ಕೊಂಡು ಕಾಫಿ ಕುಡಿಯೋದು ಹೆಂಗಿರುತ್ತೆ ಹೇಳು? ಮಜ್ಜಾ. ನಾನು ಇವಾಗ ತಾನೇ ಮಿನಿ ವ್ಲಾಗ್ನ ಲಾಸ್ಟ್ ಮಿನಿಟ್ ಎಡಿಟ್ ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ. 5:15 ಪೋಸ್ಟ್ ಮಾಡಬೇಕು. ಸೊ ಎಲ್ಲ ರೆಡಿಯಾಗಿದೆ. ಊಟ ತಿಂದ್ಬಿಟ್ಟು ಪೋಸ್ಟ್ ಮಾಡೋದೆ. ಇವಳು ಬರ್ರಿ ನಲ್ಲಿತಾ ಪೋಸ್ಟ್ ಕೊಡೋದೇ ಆಗುತ್ತೆ. ಹೋಗೋಣ ಊಟ ಮಾಡೋಣ, ಹೊಟ್ಟೆ ಸಿತೈತೆ ನಮ್ಗೆ ಆಲ್ರೆಡಿ ಇವಾಗ. ಫೈನಲಿ ಊಟ ಬಂತು. 5 ಗಂಟೆ ಎಗ್ ಮಸಾಲ ವಿತ್ ಬಟರ್ ನಾನ್. ಇದು ಮೊಟ್ಟೆ ತೋರಿಸ್ತೀನಿ. ಮೊಟ್ಟೆ ಹಾಕಿದ್ದಾರೆ ಗಾಯ್ಸ್, ಜಗಳ ಆಡಂಗಿಲ್ಲ. ನಾವು ಊಟ ಮಾಡ್ತಾ ಇರೋದು. ಒಂದು ನವಿಲ್ ಕೂಗ್ತಾ ಇದೆ, ಅದು ಇನ್ನೂ ಈಚೆ ಬಂದಿಲ್ಲ. ಇದೆಲ್ಲದು ಏನು ಊಟ ಮಾಡಿ ಮತ್ತೆ ಸಿಗುವ ಅಷ್ಟೇ. ನಾವು ಊಟ ಮಾಡಿಬಿಟ್ಟು ಹಾಲು ತರಿಸಿದ್ವಿ ಆಯಿತಾ. ಫೋಟೋ ಕ್ಲಿಕ್ ಆಯಿತಾ ಗೊತ್ತಿರಿ. ಸೊ ನಾವು ಊಟದ ಜೊತೆಗೆ ಹಾಲು ತರಿಸಿದ್ವಿ. ಬಿಕಾಸ್ ಅ ಡೇ ವಿತೌಟ್ ಕಾಫಿ ಇಸ್ ಅ ಡೇ ವೇಸ್ಟೆಡ್. ಬೆಳಿಗ್ಗೆಯಿಂದ ನಾವು ಕಾಫಿ ಕುಡ್ದಿಲ್ಲ. ಆ್ಯಂಡ್ ಇವಾಗಲೂ ನಾನು ಟೀ ಪರ್ಸನ್, ಬಟ್ ಇಲ್ಲಿ ಮಸಾಲೆ ಎಲ್ಲ ಸಿಕ್ಕಲ್ಲ ಟೀಗೆ ಹಾಕೋಕ್ಕೆ. ಸೊ ಐ ವಿಲ್ ಬೆಟರ್ ಬಿ ಎ ಕಾಫಿ ಪರ್ಸನ್ ಸ್ವರೂಪನ ಜೊತೆ ಅಂತ ಕಾಫಿ ಮಾಡೋಣ ಅಂತ ಕಾಫಿ ಪೌಡರು, ಸಕ್ಕರೆ, ಹಾಲು ಎಲ್ಲನೂ ತರಿಸಿದ್ದೀವಿ. ಇನ್ನು ಹಾಲು ಬಿಸಿ ಮಾಡಿ ಇಟ್ಬಿಟ್ಟು ಕಾಯಿಸ್ಬಿಟ್ಟು ಬಂದಿದ್ದೀವಿ. ಒಂದು 5 ನಿಮಿಷ ಬಿಸಿ ಮಾಡಿಬಿಟ್ಟು ಕಾಫಿ ಮಾಡ್ಕೊಂಡು ಬಂದು ಈ ವ್ಯೂ ಜೊತೆಗೆ ಕುಡಿಬೋದು. ನಾವು ಜಸ್ಟ್ ಬಿಫೋರ್ ಊಟ ಮಾಡೋಕ್ಕೆ ಮುಂಚೆ ಹೋಗೋಕ್ಕೆ ಮುಂಚೆ ಇಲ್ಲಿ ಎಷ್ಟು ಚೆನ್ನಾಗಿ ಸನ್ಲೈಟ್ ಬರ್ತಾಯಿತ್ತು. ನಾವು ಅದರಲ್ಲೇ ಫೋಟೋಸ್ ಎಲ್ಲ ತೊಗೊಂಡು ಆಮೇಲೆ ಊಟಕ್ಕೆ ಹೋದ್ವಿ. ಸೊ ವಿ ವೇರ್ ಸ್ಮಾರ್ಟ್ ಆ್ಯಂಡ್ ಅಪ್. ಇವಾಗ ನೋಡಿ ಸನ್ಸೆಟ್ಟೇ ಆಗೋಗಿದೆ, ಸನ್ ಮುಳುಗೋಗಿದೆ. ಇನ್ನು ಸ್ವಲ್ಪ ಹೋದರೆ ಕತ್ಲೇನೂ ಆಗ್ಬಿಡತ್ತೆ. ಮುಂಚೆ ಸನ್ಸೆಟ್ ಈ ಕಡೆ ಆಯಿತು, ಸೊ ಸನ್ರೈಸ್ ಈ ಕಡೆ ಆಗುತ್ತೆ.
ಬೆಳಗ್ಗೆ ನಾವು ಬೇಗ ಇದ್ರೆ ಎದ್ದೋಡ್ಬೇಕು. ಬಟ್ ಓನ್ಲಿ ಗಾಡ್ ನೋಸ್ ಇಫ್ ವಿ ಕ್ಯಾನ್ ವೇಕ್ ಅಪ್ ಆಲ್ ಇನ್ ದ ಮಾರ್ನಿಂಗ್. ವಿ ಡು ನಾಟ್ ನೋ. ಇಲ್ಲಿ ಸ್ವಿಮ್ ಮಾಡೋಕ್ಕೆ ಅಲ್ಸೊಟ್ಟು ಇಲ್ಲಿಂದ 2 ಸ್ಟ್ರೋಕಲ್ಲಿ ಅಲ್ಲಿ ಸ್ವಿಮ್ ಮಾಡಿದ್ರೆ ನಾನು ಆ ಕಡೆ ಸೈಡ್ಗೆ ಹೋಗ್ಬೇಕು. ಬಿಕಾಸ್ ಅವಳು ಹೊಡಿಯೋಲ್ಲ. ನಾನು ಬರೀ ಶಾರ್ಟ್ ಇರೋದ್ರಿಂದ ಫುಲ್ ಮುಳುಗೋಗ್ತೀನಿ. ನೋಡೋಣ ನೀವು ಅಲ್ಲೇ ಹೆಂಗೆ ಹೋಗ್ತೀನಿ ನಿಂಗೆ ನೋಡೋಣ. ಅಷ್ಟೇ ಅಷ್ಟೇ 2 ಸ್ಟ್ರೋಕ್. ನಂಗೆ ಸ್ವಿಮ್ಮಿಂಗ್ ಬರಲ್ಲ. ನನಗೊಂದು 4 ಸ್ಟ್ರೋಕ್ ಆಗಿರುತ್ತೆ ಬಿಕಾಸ್ ನಾನು ತುಂಬ ಶಾರ್ಟ್ ಇದ್ದೀನಿ. ಕೈನೂ ನಿಮ್ದು ಚಿಕ್ಕದಿರ್ತಲ್ಲ, ಸೊ ಹಿಂಗೆ ಹೋಗಿ ಹಿಂಗೆ ಹೋಗೋಷ್ಟು ಅದನ್ನ ಹೇಳ್ಬೇಕಾಗಿಲ್ಲ ಅವ್ರಿಗೆ, ಕೈ ಚಿಕ್ಕದಿದೆ. ನೀನೇ ಹೇಳ್ತಿದ್ದೆ ಕುಳ್ಳಿ ಶಾರ್ಟ್ ಇದ್ದೀನಿ ಮತ್ತೆ ಕೈ ಕಾಲೆಲ್ಲ ಚಿಕ್ಕದಿದೆ ಅಂತ. ಇಲ್ಲಿ ಚಿಕ್ಕದಾಗಿರೋದ್ರಿಂದ ವೇವ್ಸ್ ಬೇಗ ಪಾಸ್ ಆಗ್ತಾ ಇದೆ. ಸೊ ಉಲ್ಟಾ ನಾನು ಫ್ಲೋಟ್ ಮಾಡೋಕ್ಕೂ ಹೋಗ್ತಾ ಇಲ್ಲ. ನಾನು ಅವಾಗಲಿಂದ ಟ್ರೈ ಮಾಡ್ತಿದ್ದೀನಿ ಫ್ಲೋಟ್ ಅಟ್ಲೀಸ್ಟ್ ಮಾಡೋಣ ಅಂತ. ಅಮ್ಮ ನಾನೇನಾದ್ರು ಹೋದ್ರೆ ಅವಳ ಕಬ್ಬಳಿಗೆ ಹೋಗಿ ನಾನು ಮುಳುಗೋಗಿ ಇಬ್ರು ಮುಳುಗೋಗ್ತೀವಿ. ಇವಳೇ ಅಲ್ಲಿ ಸರ್ವೈವ್ ಆಗಕ್ಕೆ ಕಷ್ಟಪಡ್ತಾಳೆ. ನನ್ನ ಲೈಫ್ ಸಪೋರ್ಟ್ ಅವಳೇ ಸಪೋರ್ಟ್ ಇಲ್ಲ. ನಾನೇ ಇದ್ದಂಗೆ ಮೇಲೆ ಇದು ಇವ್ರು ತಿರ್ಗಾ ಏನೋ ಪ್ರಯತ್ನ ಮಾಡ್ತಾವಳು ನನ್ನ ಸೈಡ್ಗೆ ಹೋಗ್ಬೇಕು. ತೇಲಕ್ಕೆ ಇಷ್ಟು ಕಷ್ಟ ಪಡ್ತಾ ಇದ್ದೀನಿ ನಾನು. ತೇಲಕ್ಕೆ ಫ್ಲೋಟ್ ಮಾಡಿದ್ರೆ ಇದ್ರ ಮೇಲೆ ಚೆನ್ನಾಗಿ ಅಂದರೆ ವ್ಯೂ ಚೆನ್ನಾಗಿರುತ್ತೆ ಫ್ಲೋಟ್ ಮಾಡಿದ್ರೆ. ಇರೇ ಮತ್ತೆ ನಾನು ಒಂದು ಕೆಲಸ ಮಾಡಿ ನಾನು ಇಟ್ಕೋ ಇಲ್ಲಿ ನನ್ನ ಇಬ್ರು ಮುಳುಗೋದು ಏನು ಮಾಡೋಣ. ಇರು ನಾನೇ ಹೋಗ್ತೀನಿ. ಏನಿಲ್ಲ ನಾನು ಬರ್ತೀನಿ. ನಾನೇ ನಾವು ಮುಗ್ತಾರೆ ತಾನೇ ಹೊರಗೋಯ್ತಾರೆ. ಇರು ಓಕೆ ಬಾ. ನಾನೇ ಫ್ಲೋಟ್ ಆಗ್ತೀನಿ. ಬರೀ ಸಪೋರ್ಟ್ ಸಪೋರ್ಟ್ ಅಲ್ಲ ಹಿಡ್ಕೊಳ್ಳೆ ಆಗಲ್ಲ. ನಾನೇ ತೇಲ್ತಾ ಇದ್ದೀನಿ. ಇರಿ ಸೈಡ್ಗೂ ಆಮೇಲೆ ನೋಡೋಣ ಹೆಂಗೆ ತೇಲ್ತಾಳೆ ಅಂತ ಗೈಸ್. ನೋಡೋಣ. ಆಗಲ್ಲ. ಹೋದ್ಲು ಒಳಗೆ. ಹೆಂಗೆ ತೇಲಿದ್ಲು ಒಳಗೆ ಹೋದ್ಲು. ಓಕೆ ಅಟ್ಲೀಸ್ಟ್ 3 ಸೆಕೆಂಡ್ಸ್ ಫ್ಲೋಟ್ ಮಾಡಿದೆ. ನಾಟ್ ಬ್ಯಾಡ್. ಟಿವಿಗೆ ಏನಾಯ್ತು ಆಗ ಗೊತ್ತಲ್ಲ. ಪ್ಲೇ ಮಾಡು. ಆಯ್ತಲ್ಲ ಜೂಲಿ ನೀನು ಟ್ರೈ ಮಾಡಿ ಕಾಣಿಸಿದ್ರೆ ಫುಲ್ ಎಸ್ಥೆಟಿಕ್ಸ್ ತೆಗಿಯೋಕ್ಕೆ ಆಗಲ್ಲ ನಾವು ಕೇಳಿದ್ವಿ. ಆಸ್ಥೆಟಿಕ್ಸ್ ಅನ್ನೋದೇ ಇಲ್ಲ ನಮ್ಮ ಲೈಫಲ್ಲಿ. ನಮ್ಮ ಜಾತಕದಲ್ಲೇ ಇಲ್ಲ. ಆಗಲ್ಲ ಗೈಸ್. ಅಷ್ಟೊಂದು ಆಸ್ಥೆಟಿಕ್ ಆಗೆಲ್ಲ ಬದುಕಿಲ್ಲ ನಾವು ಅಲ್ವಾ? ಇಷ್ಟೊಂದು ಬೇರೆ ಯಾರೋ ಆಗಿದ್ರೆ ಕ್ಯಾಮ್ರಾ ಆನ್ ಮಾಡೋದು ಇಟ್ಬಿಟ್ಟು ಹೋಗ್ತೀನಿ. ಮತ್ತೆ ಟ್ರೈ ಮಾಡೋಣ. ನೀನು ಆ ಕಡೆ ಈಗ ಒಂದು ರೌಂಡ್ ಹೊಡಿಯೋಣ. ಹಾಂ ಸರಿ. ಆಗಲಿಲ್ಲ ಆದರೆ ಆಗಲ್ಲ ನಮ್ಮ ಕಡೆ. ನೋಡಿ ಏನು ಮಾಡಬೇಕು? ಜಸ್ಟ್ ಒಂದು ರೌಂಡ್ ನಿಮಗೆ. ಹಾಂ ಆಗಲ್ಲ ಆಗಲ್ಲ. ನಾವು ಕ್ಯಾಮ್ರಾ ನೋಡ್ಮೇಲೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀವಿ. ಆಗಲ್ಲ ಗೈಸ್, ಆಗಲ್ಲ. ಬಟ್ ವ್ಯೂ ಮಾತ್ರ ಮಸ್ತಾಗಿ ಮಸ್ತಾಗಿ. ನೆಕ್ಸ್ಟ್ ನಮ್ಮ ಅಮ್ಮನ ಕರ್ಕೊಂಬರೋ ಪ್ಲ್ಯಾನಲ್ಲಿ ಇದ್ದೀನಿ. ಆದರೆ ಇವಳು ಆಂಟಿನ ತಗೊಂಡ್ಬರೋ ಪ್ಲ್ಯಾನಲ್ಲಿ ಇದೆ. ಹಾಂ ನಮ್ಮಮ್ಮ ನೀನು ಹೇಳಿದ್ದು ನೋಡಿ ಇವಳೇನಾದ್ರು ನನ್ನ ಅಮ್ಮನ ಕರ್ಕೊಂಡು ಹೋಗ್ತೀನಿ ಅಂತ. ಎಷ್ಟು ಪೀಸ್ಫುಲ್ ಆಗಿದೆ ಅಂದರೆ ಇವಾಗ ನಾವಿಲ್ಲಿಂದ ಎದ್ದೋಗಿ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನಾನು ಎದ್ದು ಹೋಗೋದ ಗೈಸ್. ನಾನು ಇಲ್ಲೇ ಇರ್ತೀನಿ. ಅವಳು ಎದ್ದು ಕಾಫಿ ಮಾಡ್ಕೊಂಡ್ಬಂದು ತಗೊಂಡ್ಬಂದು ನೋಡಿ. ಸೊ ಇವಳಿಗೆ ಎಷ್ಟು ಓಸಿಡಿ ಅಂದರೆ ಬಂದಿರೋ ಅಲ್ಲಿರೋ ಬಂದ ತಕ್ಷಣ ಪಾತ್ರೆ ಎಲ್ಲ ತೊಳೆದಿ ನನ್ನ ತಟ್ಟೆ ಇಟ್ಬಿಟ್ಟು ಬಂದೆ ಅಷ್ಟು ಬೇಗ ಆ ತಟ್ಟೆನೂ ತೊಳೆದು ಬಿಟ್ಕೋದೆ. ಅಷ್ಟು ಓಸಿಡಿ ಪರ್ಸನ್ ಇವಳು. ಸೊ ಅದಕ್ಕೆ ನಾನು ಹೋಗೋದೇ ಇಲ್ಲ ಅವಳಿರೋ ಜಾಗಕ್ಕೆ.
ಏನು ಗೊತ್ತಾ, ನೈಟು ನಾವು ಮ್ಯಾಗಿ ಮಾಡ್ಕೊಳ್ಳೋಣ ಅಂತಿದ್ದೀವಿ ಆಯ್ತಾ. ಸೊ ಮ್ಯಾಗಿ ಮಾಡೋಕ್ಕೆ ಅಂದರೆ ಆ ಇದು ಏನು ಪಾತ್ರೆ ಯೂಸ್ ಮಾಡಬೇಕಲ್ವಾ, ಆ ಪಾತ್ರೆ ಇವಾಗಲೇ ತೊಳೆದಿಟ್ರೆ ಅದು ನೀಟಾಗಿ ರೆಡಿ ಆಗುತ್ತೆ ಸಾಯಂಕಾಲ ಅಷ್ಟರಲ್ಲಿ ಮ್ಯಾಗಿ ಮಾಡೋಕ್ಕೆ. ಇಲ್ಲಾಂದರೆ ಏನಾಗುತ್ತೆ ಮತ್ತೆ ಅವಾಗ ತೊಳೆದಿತ್ತು ಯಾವ್ದು ಅದಕ್ಕೇನೆ ಎಲ್ಲ ತೊಳೆದು ಜೋಡಿಸಿ ಇಟ್ಬಿಟ್ಟು ಬಂದಿದ್ದೀನಿ. ಹಾಲು ಕಾಯಿಸ್ಬಿಟ್ಟೆ ಊಟ ಮಾಡಿದ ತಕ್ಷಣ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಯೋದಷ್ಟೇ. ಸೊ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ನೆಕ್ಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇಡೀ ರಾತ್ರಿ ಇಲ್ಲೇ ಇರ್ತೀವಿ. ನಮ್ಮಮ್ಮ ಇಬ್ರು ಫೋನ್ ಮಾಡಿ ಹೇಳಿದ್ದಾರೆ 7 ಗಂಟೆ ಮೇಲೆ ಪೂಲಲ್ಲಿ ಇರಬೇಡಿ ಅಂತ. ಬಟ್ ನಮ್ಗೆ ಆಕ್ಸೆಸ್ ಇರೋದೇ ಬೆಳಿಗ್ಗೆ 8 ಗಂಟೆವರೆಗೂ. ಮೋಸ್ಟ್ ಆಫ್ ಇಟ್ ಯೂಸ್ ಮಾಡಬಾರ್ದ ಬೇಡ ನೀವು ಹೇಳಿ ಅಲ್ವಾ. ಸೊ ಅದಕ್ಕೇ ನಾವು ಪೂಲಲ್ಲೇ ಇರ್ತೀವಿ. ಮೋಸ್ಟ್ ಪ್ರಾಬ್ಲಿ ನಾವು ನಿಮಗೆ ಡಿನ್ನರಲ್ಲಿ ಸಿಗ್ತೀವಿ, ಕಾಫಿಲಿ ಸಿಗ್ತೀವಿ, ಮತ್ತು ನಾಳೆ ಬೆಳಿಗ್ಗೆ ಸಿಗ್ತೀವಿ. ಇದು ಮಧ್ಯದಲ್ಲೆಲ್ಲ ಏನಾಗುತ್ತೆ, ಯು ಡೋಂಟ್ ಹ್ಯಾವ್ ಟು ನೋ, ಐ ಡೋಂಟ್ ಹ್ಯಾವ್ ಟು ಸೇ. ಚೆನ್ನಾಗಿತ್ತಲ್ಲ.